ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ವಿದ್ಯಾರ್ಥಿಗಳು ಮತ್ತು ಪಾಲಕರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಸ್ಟೆಪ್ಪಿನಲ್ಲೂ ನಮಗೆ ಆಪ್ಷನ್ಸ್ಗಳನ್ನ ಕೊಡಬೇಕು ನೀವು ಅಂತ ಹೇಳೋದು ನಮ್ಮ ತಪ್ಪು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಭಾಳಷ್ಟು ಜನ ವಿದ್ಯಾರ್ಥಿಗಳು ಮತ್ತು ಪಾಲಕರು ಕೇಳ್ತಾ ಇರ್ತಾರೆ, ಸರ್ ಈಗ ಸೆಕೆಂಡ್ ರೌಂಡ್ ಯು ಜಿ ನೀಟಲ್ಲಿ ಯು ಜಿ ಸಿ ಇ ಟಿಯಲ್ಲಿ ನಿಮಗೆ ಆಪ್ಷನ್ಸ್ಗಳು ಇರ್ತದೆ, 1 2 3 4 ಆಪ್ಷನ್ ಇರ್ತದೆ, ನೀವು ಬೇಕಾಗಿದ್ದು ಸೆಲೆಕ್ಟ್ ಮಾಡ್ಬೋದು. ಈಗ ನಮ್ಮ ಕ್ವಶನ್ ಬಂದಿರೋದು ಯು ಜಿ ನೀಟಲ್ಲಿ, ಅದು ವೈದ್ಯಕೀಯ ಅಂದರೆ ಮೆಡಿಕಲ್, ಡೆಂಟಲ್ ಮತ್ತು ಆಯುಷಲ್ಲಿ. ಒಂದೊಮ್ಮೆ ನನಗೆ ಸಿಕ್ಕಿರುವಂಥ ಸೀಟು ಇಷ್ಟ ಇಲ್ಲ ಅಂದರೆ ನಾನು ಕ್ಯಾನ್ಸಲ್ ಮಾಡ್ಕೊಳ್ಬೋದಾ, ಹೇಗೆ ಮಾಡ್ಕೊಳ್ಬೇಕು ಅಂತ ಕೇಳ್ತಾರೆ. ನಿಮಗೆ ಈಗ ಎಮ್ ಸಿ ಸೆಕೆಂಡ್ ರೌಂಡ್ ನಡೀತಾ ಇದೆ, ಎಮ್ ಸಿ ಸಿಯಲ್ಲೂ ಸೀಟ್ ಸಿಗ್ತದೆ, ಕೆ ಇಯಲ್ಲೂ ಸೀಟ್ ಸಿಗ್ತದೆ. ಎಮ್ ಸಿ ಸಿಯಲ್ಲಿ ಸಿಕ್ಕಿರುವಂಥ ಸೀಟ್ ಬೇಕು, ಆವಾಗ ಕೆ ಇಯಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ಬೋದಾ ಅಂತಂದರೆ ಎಸ್, ಡೆಫಿನೆಟ್ಲಿ ಯು ಕ್ಯಾನ್ ಗೋ ಟು ಕ್ಯಾನ್ಸಲ್, ಗೋ ಟು ಕೆ ಇ ಎ, ರಿಕ್ವೆಸ್ಟ್ ದೆಮ್ ಟು ಕ್ಯಾನ್ಸಲ್. ಸೊ ಅವರು 10,000 ರೂಪಾಯಿ ಡಿ ಡಿ ತೊಗೋತಾರೆ, ಫೈನ್ ತೊಗೋತಾರೆ, ತೊಗೊಳ್ಳಿ, ಕ್ಯಾನ್ಸಲ್ ಮಾಡ್ಕೊಡ್ತಾರೆ. ನೀವು ಕಟ್ಟಿರುವಂಥ 1 ಲಕ್ಷ ರೂಪಾಯಿ ಕಾಷನ್ ಡಿಪಾಸಿಟ್ ಬರ್ತದೆ. ಅಥವಾ ನೀವು ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಂಡು ನೀವು ಫೀಸನ್ನು ಪೇ ಮಾಡಿದರೆ ಆ ಫೀಸನ್ನು ಕೂಡ ಅವರು ವಾಪಸ್ ಕೊಡಲೇಬೇಕು, ಕೊಡ್ತಾರೆ. ಯಾಕೆ? ಬಿಕಾಸ್ ಯು ಹ್ಯಾವ್ ಗಾಟ್ ದ ಸೀಟ್ ಇನ್ ಎಮ್ ಸಿ ಸಿ. ಎಮ್ ಸಿ ಸಿ ಅವರು ಕೆ ಇ ಸ್ಟೇಟ್ ಕೌನ್ಸಿಲಿಂಗ್ಗಿಂತ ಮುಂಚೆ ರಿಸಲ್ಟನ್ನು ಅನೌನ್ಸ್ ಮಾಡಿರ್ತಾರೆ. ಎಮ್ ಸಿ ಸಿ ಅವರ ರೂಲ್ಸ್ ಪ್ರಕಾರ ಎಮ್ ಸಿ ಸಿಯಲ್ಲಿ ಸೀಟ್ ಸಿಕ್ಕರೆ ಸ್ಟೇಟ್ ಕೌನ್ಸಿಲಿಂಗ್ದವರು ಆ ಸೀಟನ್ನು ಬಿಟ್ಟುಕೊಡ್ಬೇಕು, ಸೆಕೆಂಡ್ ರೌಂಡ್ವರೆಗೆ ಮಾತ್ರ, ಮಾಪಪ್ಪಲ್ಲ. ಈಗಿರುವಂಥ ಕ್ವಶನ್ ಏನು, ನನಗೆ ಎಮ್ ಸಿ ಸಿಯಲ್ಲೂ ಸೀಟ್ ಸಿಕ್ಕಿಲ್ಲ, ನಾನು ಇಲ್ಲಿ ಎಮ್ ಬಿ ಬಿ ಎಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಆಯುಷಲ್ಲಿ, ನನಗೆ ಈಗ ಯಾವುದೋ ಒಂದು ಸೀಟ್ ಸಿಕ್ಕಿದೆ. ಸರ್, ಈ ಸೀಟು ನನಗೆ ಸಿಕ್ಕಿರುವಂಥ ಸೀಟು ನನಗೆ ಸಮಾಧಾನ ಆಗಲಿಲ್ಲ, ನನಗೆ ಇಷ್ಟ ಇಲ್ಲ ಅಂದರೆ ನಾನು ಹೇಗೆ ಕ್ಯಾನ್ಸಲ್ ಮಾಡಬೇಕು ಅಂತ ಕೇಳ್ತಾರೆ. ವಿದ್ಯಾರ್ಥಿಗಳು ಮತ್ತು ಪಾಲಕರು ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ. ಈ ಒಂದು ವಿಷಯದಲ್ಲಿ ನಾನು ಕೆ ಇ ಎನ 100% ಸಪೋರ್ಟ್ ಮಾಡ್ತೀನಿ. ನಿಮಗೆ ಎಷ್ಟು ರೌಂಡ್ ತನಕ ಹಿಂಗೆ ಆಪ್ಷನ್ಸ್ಗಳನ್ನ ಕೊಡ್ತಾ ಹೋಗಬೇಕು? ಸೊ ಕೊಡಬಾರ್ದು, ನಿಮಗೆ ಆಪ್ಷನ್ಸ್ಗಳನ್ನ ಕೊಡಬಾರ್ದು. ಬಟ್ ಒಂದು ಒಳ್ಳೆಯ ಕೆಲಸವನ್ನು ಕೆ ಇ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಆಪ್ಷನ್ ಎಂಟ್ರಿಯನ್ನು ನೀವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆಪ್ಷನ್ ಎಂಟ್ರಿಯನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದರೆ ಮೀನಿಂಗ್ ಏನು? ನೀವು ಈಗ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಮೇಲೆ 8ನೇ ತಾರೀಕು ಮಧ್ಯಾಹ್ನ 2 ಗಂಟೆಯ ಮೇಲೆ ನೀವೇನು ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಿ, ಈಗ ನಿಮ್ಮ ಹತ್ರ ಸೀಟ್ಸ್ಗಳಿವೆ. ಆಲ್ರೆಡಿ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡಲ್ಲಿ ಮಾಡಿದ್ದೀರಿ. ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮಗೆ ಅಲಾಟ್ ಆಗಿರೋ ಕಾಲೇಜ್ಗಿಂತ ಮೇಲ್ಗಡೆ ಎಲ್ಲ ಕಾಲೇಜಸ್ಗಳು ಕೂಡ ಇದೆ. ಸೊ ಚಾಯ್ಸ್ 3 ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆ ಒಂದು ಅಲಾಟೆಡ್ ಕಾಲೇಜ್ ಡಿಲೀಟ್ ಆಗಿರ್ತದೆ, ಅದಕ್ಕಿಂತ ಮೇಲ್ಗಡೆ ಮತ್ತು ಕೆಳಗಡೆ ಎಲ್ಲ ಕಾಲೇಜಸ್ಗಳು ಕೂಡ ಇದೆ. ಚಾಯ್ಸ್ ಈ ಒಂದು ಸೀಟೇ ಸಿಗದೇ ಇರುವಂಥ ವಿದ್ಯಾರ್ಥಿಗಳಿಗೆ ನಿಮಗೆ ಆಲ್ರೆಡಿ ಫಸ್ಟ್ ರೌಂಡಲ್ಲಿ ಎಂಟರ್ ಮಾಡಿರುವಂಥ ಎಲ್ಲ ಆಪ್ಷನ್ಸ್ಗಳು ಕೂಡ ಇವೆ. ಇಂತಹ ಕೇಸಲ್ಲಿ ನೀವು ಈ ಒಂದು ಕ್ವಶನ್ ಏನು ಕೇಳ್ತೀರಲ್ವಾ, ನನಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟು ಇಂಟ್ರೆಸ್ಟ್ ಇಲ್ಲ, ಇಷ್ಟ ಇಲ್ಲ ಅಂದರೆ ನಾನು ಏನು ಮಾಡಬೇಕು ಅಂಥೇಳಿ, ಅದಕ್ಕಿಂತ ಮುಂಚೆನೇ ನೀವು ಏನು ಥಿಂಕ್ ಮಾಡಬೇಕು ಅಂದರೆ, ಕುತ್ಕೊಂಡು ಥಿಂಕ್ ಮಾಡಿ, ಇನ್ನೂ ಟೈಮ್ ಇದೆ, ಕುತ್ಕೊಂಡು ಥಿಂಕ್ ಮಾಡಿ, ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ. ನನಗೆ ಈ ಒಂದು ಎಕ್ಸ್ ಕಾಲೇಜ್ ಸಿಕ್ಕರೆ ನನಗೆ ಇಷ್ಟ ಇಲ್ಲ ಅನ್ನೋದನ್ನು ನೀವೇನು ಮಾಡಬೇಕೀಗ, ನಿಮ್ಮ ಆಪ್ಷನ್ ಎಂಟ್ರಿಯಿಂದ 0 ಹಾಕಿ ಡಿಲೀಟ್ ಮಾಡ್ಕೊಳ್ಬೇಕು. ವಿದ್ಯಾರ್ಥಿಗಳೇ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಜೀವನದ ಪ್ರತಿಯೊಂದು ಸ್ಟೆಪ್ಸಲ್ಲೂ ನಿಮಗೆ ಆಪ್ಷನ್ಸ್ಗಳು ಇರೋದಿಲ್ಲ. ಬಿಫೋರ್ ಆಸ್ಕಿಂಗ್ ದ ಆಪ್ಷನ್ಸ್ ಯು ಹ್ಯಾವ್ ಟು ಥಿಂಕ್, ನನಗಿದು ಬೇಕೋ ಬೇಡೋ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮ ಮಮ್ಮಿಯ ಹತ್ತಿರ ನೀವು ಹೇಳ್ತೀರಿ, ಅಥವಾ ಪಾಲಕರು ಯಾರಾದರೂ ತಂದೆ ಕೇಳ್ತಾ ಇದ್ದರೆ ತಾಯಿಯವರಿಗೆ ನಿಮ್ಮ ಮನೆ ಮಡದಿಗೆ ಹೇಳಿರ್ತೀರಿ, ಅಥವಾ ಮಕ್ಕಳು ಕೇಳ್ತಾ ಇದ್ದರೆ ನಿಮ್ಮ ಅಮ್ಮನಿಗೆ ಹೇಳ್ತೀರಿ, ಅಮ್ಮ ನಾಳೆ ಬೆಳಗ್ಗೆ ನೀನು ಟಿಫಿನ್ನನ್ನು ಏನು ಬೇಕಾದರೂ ಮಾಡು. ನಿಮ್ಮ ಮಮ್ಮಿ ಕೇಳ್ತಾಳೆ ನಿಮ್ಮ ಹತ್ರ, ನಾಳೆ ಬೆಳಗ್ಗೆ ಏನು ಮಾಡಲಪ್ಪ ತಿನ್ನೋದಕ್ಕಂಥೇಳಿ. ನೀವೇನಂತೀರಿ? ಫಸ್ಟ್ ಆಪ್ಷನಲ್ಲಿ ಏನು ಬೇಕಾದರೂ ಮಾಡು. ಮೊದಲೇ ನಿಮಗೆ ಆಪ್ಷನ್ ಕೊಟ್ಟಿದ್ಲು ನಿಮ್ಮ ತಾಯಿ ಏನು ಮಾಡಲಿ ಅಂಥೇಳಿ. ಆವಾಗ ನೀವು ಹೇಳಿದ್ರಿ ಏನು ಬೇಕಾದರೂ ಮಾಡು. ಮೀನಿಂಗ್ ಏನು ಬೇಕಾದರೂ ಮಾಡು ಅಂತಂದರೆ ಅವ್ರು ಏನು ಮಾಡಿದ್ರು ನೀ ತಿಂತೀನಿ ಅಂತಲೇ ಮೀನಿಂಗ್ ಅಲ್ವಾ? ನಾಳೆ ಬೆಳಗ್ಗೆ ಎದ್ಕೊಂಡು ನೋಡ್ತೀರಿ ಮನೆಯಲ್ಲಿ ಉಪ್ಪಿಟ್ಟು ಮಾಡಿಬಿಟ್ಟಿದ್ದಾರೆ, ಆವಾಗ ಬೈದು ಬಿಡೋದು, ಉಪ್ಪಿಟ್ಟು ಮಾಡ್ತಾ ಇದೆಯಾ, ಉಪ್ಪಿಟ್ಟು ಯಾಕೆ ಮಾಡ್ತೀನಿ, ನನಗೆ ಉಪ್ಪಿಟ್ಟು ಸೇರೋದಿಲ್ಲ, ಉಪ್ಪಿಟ್ಟು ಅಂದ್ರೆ ಕಾಂಕ್ರೀಟು, ನನಗದು ಸೇರೋದಿಲ್ಲ. ಆವಾಗ ಮಮ್ಮಿ ಕೇಳ್ತಾರೆ, ಮತ್ತು ನಿನ್ನೆನೇ ನಿನಗೆ ಹೇಳಿದ್ನಲ್ಲಪ್ಪ ನಿನಗೇನು ಬೇಕು ಅಂಥೇಳಿ, ನಿನ್ನೆ ನಿನಗೆ ಹೇಳೋದಕ್ಕೆ ಏನಾಗಿತ್ತು, ಹೇಳಿಬಿಡ್ಬೇಕಿತ್ತಲ್ಲ, ನನಗೆ ಉಪ್ಪಿಟ್ಟು ಮಾಡೋ ಅವಶ್ಯಕತೆ ಇಲ್ಲ, ಉಪ್ಪಿಟ್ಟು ನಾ ತಿನ್ನೋದಿಲ್ಲ, ನನಗೆ ದೋಸೆ ಮಾಡು, ಪೂರಿ ಮಾಡು ಅಂತ ಹೇಳಬೇಕಿತ್ತು.
ಅವ್ರು ಕೇಳಿದಾಗ ನೀನು ಏನು ಬೇಕಾದರೂ ಮಾಡು ಅಂತ ಹೇಳಿದ ಮೇಲೆ ಅವ್ರು ಏನು ಬೇಕಾದರೂ ಮಾಡಿದಾಗ ತಿನ್ನೋದು ನಿಮ್ಮ ಜವಾಬ್ದಾರಿ ಅಲ್ವಾ? ಹಾಗೆ ಇಲ್ಲೂ ಕೂಡ ಅವ್ರು ಮೊದಲೇ ಆಪ್ಷನ್ ಕೊಡ್ತಾ ಇದ್ದಾರೆ ಅಂದಾಗ ನೀವು ಏನು ಥಿಂಕ್ ಮಾಡಬೇಕು, ನನಗೆ ಈ ಕಾಲೇಜು ಈಗ ನಿನಗಿಂತ ಈ ಅಲಾಟ್ ಆಗಿರೋ ಇಂಥ ಕಾಲೇಜ್ಗಿಂತ ಮೇಲ್ಗಡೆ ಇದೆ ಅಲ್ವಾ, ನನಗೆ ಈ ಕಾಲೇಜು ಸಿಕ್ಕರೆ ನಾನು ಹೋಗೋದಿಲ್ಲ ಅನ್ನೋದನ್ನು ನೀವೇನು ಮಾಡಬೇಕು, ಡಿಲೀಟ್ ಮಾಡ್ಕೋಬೇಕು. ಮರುದಿನ ಉಪ್ಪಿಟ್ಟು ರೆಡಿ ಆದಮೇಲೆ ಉಪ್ಪಿಟ್ಟನ್ನ ತಿನ್ನೋದಿಲ್ಲ ಅಂದ್ರೆ ನಡೆಯೋದಿಲ್ಲ. ನಿಮ್ಮ ಮೂಗು ಹಿಡಿದು ಅವಾಗ ಬಾಯಿ ಕಳಿತೀರಲ್ವ, ಅವಾಗ ಉಪ್ಪಿಟ್ಟು ತುರ್ಕಿ ನೀರು ಹಾಕಬೇಕಷ್ಟೇ. ಇದು ಒಂದು ಎಕ್ಸಾಂಪಲ್. ಇಲ್ಲ ನೀವೇ ಹೇಳಿಬಿಡಿ ನಾಳೆ ಬೆಳಗ್ಗೆ ಪುರಿ ಮಾಡಂತೇಳಿ. ಸೊ ಈಗ ನೀವು ಪುರಿ ಮಾಡಂತ ಅಂದಾಗಲೂ ಅವ್ರು ಉಪ್ಪಿಟ್ಟು ಮಾಡಿದಾಗ ಆವಾಗ ಯು ಹ್ಯಾವ್ ಅ ಚಾಯ್ಸ್. ಹಾಗಿರೋದೇ ಇಲ್ಲ ಕೆ ಇ ಎಲ್ಲಿ. ನೀವು ಮೊದಲೇ ಹೇಳ್ತಾ ಇದ್ದೀರಿ ನನಗೆ ಈ ಕಾಲೇಜ್ ಇದ್ದರೆ, ಈಗ ನನ್ನದು 10th ಕಾಲೇಜ್ ಅಲಾಟ್ ಆಗಿದೆ, ಅದರ ಮೇಲ್ಗಡೆ 9 ಕಾಲೇಜ್ ಇದೆ, 9 ಕಾಲೇಜಲ್ಲಿ 6th ಮತ್ತು 8th ಕಾಲೇಜ್ ನನಗೆ ಬೇಡವೇ ಬೇಡ. ಅವಾಗ ಏನು ಮಾಡ್ಬೇಕು ನೀವು, ಸೆಕೆಂಡ್ ರೌಂಡಿಗೆ ಹೋಗೋದಕ್ಕಿಂತ ಮುಂಚೆ, ರಿಸಲ್ಟ್ಗಿಂತ ಮುಂಚೆ ಆಪ್ಷನ್ ಎಂಟ್ರಿ ಏನು ಕೊಡ್ತಾರಲ್ವಾ, ಆ 6th ಮತ್ತು 8th ಕಾಲೇಜನ್ನು ಡಿಲೀಟ್ ಮಾಡ್ಕೋಬೇಕು. ಹೌದಪ್ಪ ನೀವು ಡಿಲೀಟ್ ಮಾಡೋದಕ್ಕೆ ಅವಕಾಶನೇ ಕೊಡದೇನೆ ಯಾವುದೋ ಒಂದು ಕಾಲೇಜ್ ಕೊಟ್ಟುಬಿಟ್ರು ಅಂದ್ರೆ ಅವಾಗ ಹೇಳ್ಬೋದಿತ್ತು. ಗೊತ್ತಿರಲಿ, ಒಂದು ಸಾರಿ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿದ್ರೆ ಸೆಕೆಂಡ್ ರೌಂಡಲ್ಲಿ ಅದು ಅಪ್ಗ್ರೇಡ್ ಆದಮೇಲೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋ ಸೀಟೇ ನನಗೆ ಕೊಡಿ ಅಂತೇಳಿ ಕೇಳೋದಕ್ಕೆ ಬರೋದಿಲ್ಲ. ಅಥವಾ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರಿ, ಅಥವಾ ಸೀಟ್ ಸಿಗದೇ ಇರೋವಂಥ ವಿದ್ಯಾರ್ಥಿಗಳಿರಲಿ, ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಅವರು ಕೊಡ್ತಾ ಇದ್ದಾರೆ, ಡಿಲೀಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ, ಆಪ್ಷನ್ ಅಲ್ಟರ್ ಅಂದರೆ ಆರ್ಡರ್ನ ಚೇಂಜ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಸೊ ಹಾಗೆ ಕೊಟ್ಟ ಮೇಲೆ ಗೊತ್ತಿರಲಿ, ನೀವು ನಿಮಗೆ ಯಾವ ಕಾಲೇಜು ಸಿಕ್ಕರೆ ಹೋಗೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದನ್ನು ಈಗ ಅಂದರೆ ನಾಳೆ 8ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಮೇಲೆ ಡಿಲೀಟ್ ಮಾಡ್ಕೊಳ್ಳಿ. ಗೊತ್ತಿರಲಿ, ನಾಳೆ ಬೆಳಗ್ಗೆ ನಿಮಗೆ ಉಪ್ಪಿಟ್ಟೇ ಆಗ್ಬೋದು ಮನ್ಯಾಗ. ನೀವು ಉಪ್ಪಿಟ್ಟು ಖುಷಿಯಿಂದ ತಿನ್ನಲೇಬೇಕು. ಯಾಕಂದರೆ ಮೊದಲೇ ಆಪ್ಷನ್ ಕೊಟ್ಟಾಗ ನೀವೇನು ಮಾಡಿದ್ರಿ, ಎಲ್ಲದೂ ಇಟ್ಕೊಂಡ್ರಿ, ಏನು ಬೇಕಾದ್ರೂ ಮಾಡಂತ ಹೇಳಿದ್ರಿ ಮನೇಲಿ. ಸೊ ಅವರು ನೆಕ್ಸ್ಟ್ ಡೇ ಉಪ್ಪಿಟ್ಟು ಮಾಡಿದ್ದಾರೆ. ಸೊ ನಿಮಗೆ ಲೈಕ್ ಆಗಲಿ ಬಿಡಲಿ ತಿನ್ನಲೇಬೇಕು. ತಿನ್ನಲಿಲ್ಲ ಅಂತಂದರೆ ಬಾಯಿ ಕಳಿಸಿ ತಿನ್ನಿಸ್ತಾರವರು. ಅದೇ ರೀತಿ ಇಲ್ಲೂ ಕೂಡ ಕೆ ಇ ಅವ್ರಿಗೆ ಸೀಟ್ ಸಿಕ್ಕ ಮೇಲೆ ನಾನು ತೊಗೊಳ್ಳೋದಿಲ್ಲ ಅಂದರೆ ನಿಮ್ಮ 1 ಲಕ್ಷ ರೂಪಾಯಿನೂ ಹೋಗ್ತದೆ, ಮತ್ತು ಇಂಥವರಿಗೆ ಕಾಲೇಜ್ ಫೀಸನ್ನು ಕಟ್ಸ್ಕೋರಿ ಅಂತ ಹೇಳ್ತೀನಿ ನಾನು. ಯಾಕಂದರೆ ಸುಮ್ಮನೆ ಇನ್ನೊಬ್ರಿಗೆ ಸಿಗಬೇಕಾಗಿರುವಂಥ ಸೀಟನ್ನು ಅವರಿಂದ ಕಿತ್ಕೊಂಡಂಗಾಯ್ತು ನೀವು. ಅದಕ್ಕೆ ಹೇಳ್ತಾ ಇದ್ದೀನಿ, ಈಗಲೇ ನಿಮಗೆ ಆಪ್ಷನ್ ಇದೆ. ಯಾರಿಗೆ? ಮೆಡಿಕಲ್, ಡೆಂಟಲ್ ಮತ್ತು ಆಯುಷ್ದವರಿಗೆ. ಇಂಜಿನಿಯರಿಂಗ್ದವ್ರಿಗೆ ಇನ್ನೂ ನೆಕ್ಸ್ಟ್ ಆಪ್ಷನ್ ಇದೆ, ಡೋಂಟ್ ವರಿ. ಇಂಜಿನಿಯರಿಂಗ್ದವ್ರು ಸೆಕೆಂಡ್ ರೌಂಡು ಹಿಂಗೆ ಕಂಟಿನ್ಯೂ ಆಗಲಿ. ಸೆಕೆಂಡ್ ರೌಂಡ್ ಆದಮೇಲೆ ಮತ್ತೆ ಚಾಯ್ಸ್ 1 2 3 4 ಆಪ್ಷನ್ ಕೊಡ್ತಾರೆ ನಿಮಗೆ. ಆದರೆ ಮೆಡಿಕಲ್, ಡೆಂಟಲ್, ಆಯುಷ್ದವರಿಗೆ ನಿಮಗೆ ಆಪ್ಷನ್ ಇಲ್ಲ. ಕೆ ಇ ಅವರು ನಿಮಗೆ ಉಪ್ಪಿಟ್ಟನ್ನು ತಿನ್ನಿಸೋಕ್ಕಿಂತ ಮುಂಚೆನೇ ನೀವು ಆಪ್ಷನ್ ಕೊಡಿ, ನನಗೆ ಪುರಿ ಬೇಕು, ದೋಸೆ ಬೇಕು ಅಂತ. ಅದನ್ನೇ ಅವ್ರಿಗೆ ಹೇಳ್ತಾ ಇರೋವಂಥದ್ದು. ಸೊ ನಿಮಗೆ ಯಾವ ಆಪ್ಷನ್ ಬೇಕು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನನಗೆ ಈ ಕಾಲೇಜ್ ಸಿಕ್ಕರೆ ಹೋಗೋದಿಲ್ಲ, ಸೊ ಡಿಲೀಟ್ ಮಾಡ್ಕೊಳ್ಳಿ, 0 ಹಾಕಿ ಡಿಲೀಟ್ ಮಾಡ್ಕೊಳ್ಳಿ. ಅದಕ್ಕೆ ಅವ್ರು ಹೇಳಿರುವಂಥದ್ದು, ನಿಮಗೆ ಇಷ್ಟವಿರುವ ಕಾಲೇಜುಗಳನ್ನು ಮಾತ್ರ ದಾಖಲಿಸಬೇಕು. ಯಾಕಂದರೆ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳು ದಾಖಲಿಸುವ ಆಪ್ಷನ್ಗಳನ್ನು ಪರಿಗಣಿಸಿ ಸೀಟು ಹಂಚಿಕೆ ಮಾಡಿದ ಮೇಲೆ ಸೀಟನ್ನು ನಿರಾಕರಿಸುವಂತಿಲ್ಲ. 2ನೇ ಸುತ್ತಿನಲ್ಲಿ ಸೀಟು ಹಂಚಿಕೆ ನಂತರ ನೀವೇನಾದರೂ ಅಡ್ಮಿಷನ್ ತೊಗೊಳ್ಳಿಲ್ಲ, ನೀವೇನಾದರೂ ಫೀಸನ್ನು ಪೇ ಮಾಡಲಿಲ್ಲ, ಕಾಲೇಜಿಗೆ ಅಡ್ಮಿಷನ್ ತೊಗೊಳ್ಳಿಲ್ಲ ಅಂತಂದರೆ ನಿಮ್ಮ ವಿರುದ್ಧ ಕಾನೂನಿನ ಪ್ರಕಾರ ಕ್ರಮವನ್ನು ಜರುಗಿಸಲಾಗುವುದು. ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ MCCಯಲ್ಲಿ ಸೀಟ್ ಸಿಕ್ಕು ನೀವು KEಯಲ್ಲಿ ಕ್ಯಾನ್ಸಲ್ ಮಾಡಿದರೆ ನಿಮ್ಮ ಮೇಲೆ ಯಾವುದೇ ಕಾನೂನಿನ ಕ್ರಮವನ್ನು ಜರುಗಿಸೋದಕ್ಕೆ KEಯಿಂದ ಸಾಧ್ಯ ಆಗೋದಿಲ್ಲ. ದಿಸ್ ಈಸ್ ಯುವರ್ ರೈಟ್. ಆದರೆ ನಿಮಗೆ KEಯಲ್ಲಿ ಸೀಟ್ ಸಿಕ್ಕು, ಬೇರೆ ಎಲ್ಲೂ ಸೀಟ್ ಸಿಗಿಲ್ಲ, KEಯಲ್ಲಿ ಸೀಟ್ ಸಿಕ್ಕಿದೆ, ನಿಮಗೆ ಬೇಕಾಗಿರೋ ಕಾಲೇಜನ್ನು ಕೊಡ್ತಾರೋ ಬಿಡ್ತಾರೋ ಸೆಕೆಂಡರಿ. ಸೊ ಅವರು ಕೊಟ್ಟಿರುವಂಥ ಕಾಲೇಜನ್ನು ನೀವು ತೊಗೊಳ್ಬೇಕು. ಯಾಕಂದರೆ ಅವರು ಕೊಡೋದಕ್ಕಿಂತ ಮುಂಚೆ ನಿಮಗೆ ಆಪ್ಷನ್ ಕೊಟ್ಟಿದ್ರು. ನೆನಪಿರಲಿ, ನಿಮ್ಮ ಮಮ್ಮಿ ನಿಮ್ಮನ್ನು ಏನು ಕೇಳಿದರು, ನಿಮ್ಮ ತಾಯಿ ಬಂದುಬಿಟ್ಟು ಏನು ತಿಂಡಿ ಮಾಡಲಿ ಅಂತ ಕೇಳಿದರು. ಆವಾಗ ನಿಮ್ಮ ಹತ್ರ ಆಪ್ಷನ್ ಇತ್ತು, ಉಪ್ಪಿಟ್ಟು ಬೇಡ ಅಂತ ಹೇಳಬೇಕಿತ್ತು. ಈಗ ಉಪ್ಪಿಟ್ಟು ಮಾಡಿದ ಮೇಲೆ ತಿನ್ನಲೇಬೇಕು. ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡಿಕೊಂಡು ಮುಂದೆ ಹೋಗಿ. ನೆಕ್ಸ್ಟು, ಯಾರ್ಯಾರಿಗೆ ಡೆಂಟಲ್ ಸಿಕ್ಕಿದೆ, ಈಗ ನೀವು ಹೇಳ್ಬೋದು ಸರ್ ನನಗೆ ಸೆಕೆಂಡ್ ರೌಂಡಲ್ಲೂ ಡೆಂಟಲ್ ಸಿಕ್ಕಿದೆ. ಸೆಕೆಂಡ್ ರೌಂಡಲ್ಲಿ ಡೆಂಟಲ್ ಸಿಕ್ಕಿದರೆ ನಾನು ಥರ್ಡ್ ರೌಂಡಲ್ಲಿ ಮಾಪಪ್ಪಲ್ಲಿ ಮೆಡಿಕಲ್ಲಿಗೆ ಪಾರ್ಟಿಸಿಪೇಟ್ ಮಾಡಬಹುದಾ? ಎಸ್, ನೋಡಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಡೆಂಟಲ್ ಸೀಟ್ ಸಿಕ್ಕವರು ಮಾಪಪ್ಪಲ್ಲಿ ಮೆಡಿಕಲ್ಲಿಗೆ ಪಾರ್ಟಿಸಿಪೇಟ್ ಮಾಡ್ಬೋದೇ ಹೊರತು ಮತ್ತೆ ಡೆಂಟಲಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬರೋದಿಲ್ಲ. ಅದೇ ರೀತಿ
ನನಗೆ ಸೆಕೆಂಡ್ ರೌಂಡಲ್ಲಿ ಆಯುಷ್ ಸಿಕ್ಬಿಟ್ಟಿದೆ, ನನಗೆ ಮೆಡಿಕಲ್ ಬೇಕಾಗಿತ್ತು, ಆಯುಷ್ ಸಿಕ್ಬಿಟ್ಟಿದೆ, ಏನು ಮಾಡ್ತೀರಿ? ಆಯುಷ್ ಸಿಕ್ಕಿದೆ, ಆದರೆ ಆಯುಷನ್ನು ಇಟ್ಟುಕೊಂಡು ನೀವು ಮೆಡಿಕಲ್ಲಿಗೆ ಪಾರ್ಟಿಸಿಪೇಟ್ ಮಾಡಬಹುದು. ಡೋಂಟ್ ವರಿ ಅಬೌಟ್ ದ್ಯಾಟ್. ನೀವು ಮೆಡಿಕಲ್ಲಿಗೆ ಪಾರ್ಟಿಸಿಪೇಟ್ ಮಾಡಬಹುದು. ನೀವು ಹೇಳ್ಬೋದು ಸರ್, ನಾನು ಇಲ್ಲಿ ನನಗೆ ಯಾವುದೂ ಸೀಟ್ ಸಿಕ್ಕಿಲ್ಲ ಅಥವಾ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ನನಗೆ ಕಾಷನ್ ಡಿಪಾಸಿಟನ್ನು ಪೇ ಮಾಡಬೇಲು, ನನಗೆ ಸೀಟ್ ಸಿಕ್ಕಿಲ್ಲ. ಏನು ಮಾಡಬೇಕು? ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ವರಿ ಮಾಡ್ಕೋಬೇಡಿ. ಒಂದು ಕಾಷನ್ ಡಿಪಾಸಿಟಲ್ಲಿ ವಾಪಸ್ ಕೊಡ್ತಾರೆ, ಇಲ್ಲ ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಮಾಪಪ್ ರೌಂಡಲ್ಲೂ ಸೇಮ್ ಕಾಷನ್ ಡಿಪಾಸಿಟ್ ಇಟ್ಕೊಂಡೆ ಪಾರ್ಟಿಸಿಪೇಟ್ ಮಾಡ್ತೀರಿ, ಅಲ್ಲೂ ಸೀಟ್ ಸಿಗಲಿಲ್ಲ ಅಂದ್ರೆ ವಾಪಸ್ ಕೊಡ್ತಾರೆ ಅಷ್ಟೇ. ನಿಮ್ಮ 1 ಲಕ್ಷ ರೂಪಾಯಿ ಎಲ್ಲೂ ಹೋಗೋದಿಲ್ಲ. ನಿಮಗೆ ಸೀಟ್ ಸಿಕ್ಕರೆ ನಿಮ್ಮ ಫೀಸ್ ಜೊತೆ ಅದನ್ನು ಅಡ್ಜಸ್ಟ್ ಮಾಡ್ತಾರೆ, ಗೊತ್ತಿರಲಿ. ಇನ್ನು CETಗೆ ಸಂಬಂಧಪಟ್ಟ ಹಾಗೆ ನಿಮಗೆ 4 ಚಾಯ್ಸ್ಗಳನ್ನು ಕೊಡ್ತಾರೆ. ಯಾವುದು ಇಷ್ಟ ಇದೆಯೋ ಅಂಥ ಚಾಯ್ಸನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು. ಇನ್ನು 2ನೇ ಸುತ್ತಿನ ಸೀಟು ಹಂಚಿಕೆ ಕುರಿತಂತೆ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇದು ಜನರಲ್ ಇನ್ಫಾರ್ಮೇಷನ್ ಇದು. ಸೊ ಯಾರ್ಯಾರು ಫಸ್ಟ್ ರೌಂಡಲ್ಲಿ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ ಅಥವಾ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ, ಅದು ಹೊಸ ಕಾಲೇಜ್ ಏನು ಆ್ಯಡ್ ಆಗಿರ್ತದೆ ಅದನ್ನು ಸೀಟ್ ಮೆಟ್ರಿಕ್ಸಲ್ಲಿ ಪರಿಗಣನೆ ಮಾಡಲಾಗ್ತದೆ. ಅದಾದಮೇಲೆ ಒಂದು ಲಿಂಕನ್ನು ಕೊಡ್ತಾರೆ, ಆ ಲಿಂಕನ್ನು ಯೂಸ್ ಮಾಡಿಬಿಟ್ಟು ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು. ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾದ್ರೆ ಸೀಟ್ ಮೆಟ್ರಿಕ್ಸ್ ನೋಡಿ ಮಾಡೋದಕ್ಕೆ ಹೋಗಬೇಡಿ, ಬಹಳ ಇಂಪಾರ್ಟೆಂಟು. ಯಾಕಂತಂದರೆ ಸೀಟ್ ಮೆಟ್ರಿಕ್ಸಲ್ಲಿ ಕೊಟ್ಟಿರೋದು ಕ್ಲಿಯರ್ ವೇಕೆನ್ಸಿ. ಅವ್ರು ಹೇಳಿರೋ ಹಾಗೆ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅಂತ ನಾವೇನು ಕರಿತೀವಿ, ಅಂದರೆ ಯಾರೋ ಒಬ್ಬರು ಚಾಯ್ಸ್ 2 ತೊಗೊಂಡು ಅಪ್ಗ್ರೇಡೇಷನ್ ಹೋದಾಗ ಅವರು ಹೋಗಿರೋಂಥ ಕಾಲೇಜ್ ಏನು ನಿಮ್ಮದು ಖಾಲಿ ಆಗ್ತದೆ. ಸೊ ಅಂತಹ ಸೀಟುಗಳು ನಿಮಗೆ ಸಿಗಬಹುದು. ಅದಕ್ಕಾಗಿ ನಿಮಗೆ ಬೇಕಾಗಿರೋ ಕಾಲೇಜನ್ನು ಹಾಕಬೇಕೆ ಹೊರತು ಸೀಟ್ ಮೆಟ್ರಿಕ್ಸನ್ನು ನೋಡಿ ನನಗೆ ಬೇಕಾಗಿರೋ ಕಾಲೇಜಲ್ಲಿ ಸೀಟ್ ಇಲ್ಲ ಅಂತೇಳಿ ಹಾಕೋದಕ್ಕೆ ಹೋಗಬೇಡಿ. ಎಲ್ಲ ಕಾಲೇಜಸ್ಸನ್ನು ಹಾಕ್ಕೊಳ್ಳಿ. ಸೊ ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಅಂದರೆ ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀರಿ, ಫಸ್ಟ್ ರೌಂಡಲ್ಲಿ ಸಿಕ್ಕಂಥ ಕಾಲೇಜ್ಗಿನ ಮೇಲ್ಗಡೆ ಕಾಲೇಜ್ ಅಲಾಟ್ ಆಯಿತು ಅಂದರೆ ಕಂಪಲ್ಸರಿಯಾಗಿ ಹೋಗಬೇಕು, ಗೊತ್ತಿರಲಿ. ಸೊ ಇನ್ನು ಚಾಯ್ಸ್ 2 ಇನ್ಫಾರ್ಮೇಷನ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರಷ್ಟೇ. ಈಗ 180 ಆಪ್ಷನ್ ಹಾಕಿರ್ತೀರಿ, 120th ಥರ್ಡ್ ಕಾಲೇಜ್ ಸಿಕ್ತು ಅಂತ ಅಂದರೆ ನಿಮ್ಮ ಹತ್ರ ಈಗ 1 to 122 ಮಾತ್ರ ಉಳಿದಿರ್ತದೆ. ಹೈಯರ್ ಆರ್ಡರ್ ಆಪ್ಷನ್ ಯಾವುದಾದ್ರೂ ಅಲಾಟ್ ಆದರೆ ಅದಕ್ಕೆ ನೀವು ಹೋಗಬೇಕು ಹೊರತು ಸೊ ಅದಕ್ಕಿಂತ ಕೆಳಗಡೆ ಇರೋದು ನಿಮಗೆ ಸಂಬಂಧ ಬರೋದಿಲ್ಲ. ಇದು ಕಾಮನ್ ರೂಲ್ಸ್. ಇದು ಚಾಯ್ಸ್ 3ಯಲ್ಲೂ ಕೂಡ ಸೇಮ್. ಚಾಯ್ಸ್ 3ಯಲ್ಲೂ ಕೂಡ ನಿಮಗೆ ಸಿಕ್ಕಂಥ ಸೀಟು ಡಿಲೀಟ್ ಆಗಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಎಕ್ಸಾಂಪಲ್ನ ಅವರು ಇದರಲ್ಲಿ ಕೊಟ್ಟಿಲ್ಲ. ಒಂದು ಎಕ್ಸಾಂಪಲ್ ನಾನು ಹೇಳಬೇಕಂದ್ರೆ, ಈಗ ಫಾರ್ ಎಕ್ಸಾಂಪಲ್ 180 ಸೀಟ್ಸನ್ನು ಹಾಕಿರ್ತೀರಿ, 50ನೇ ಸೀಟ್ ಅಲಾಟ್ ಆಗಿರ್ತದೆ. ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಾಗ 50ನೇ ಸೀಟು ಡಿಲೀಟ್ ಆಗಿರ್ತದೆ. ಸೊ 50ನೇ ಸೀಟ್ ಡಿಲೀಟ್ ಆಗಿರೋದಕ್ಕೆ ಸೊ 1ರಿಂದ 49 ಮತ್ತು 51ರಿಂದ 180 ಸೀಟುಗಳು ನಿಮ್ಮ 180 ಕಾಲೇಜಸ್ಗಳು ನಿಮ್ಮ ಹತ್ತಿರ ಹಾಗೇ ಇರ್ತದೆ. ಅದನ್ನೇ ಇಟ್ಟುಕೊಂಡು ನೀವು ಮುಂದೆ ಹೋಗ್ತೀರಿ. ಇನ್ನು ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಯಾವುದೂ ಸೀಟೇ ಸಿಕ್ಕಿಲ್ಲ ಅಂದರೆ ಎಲ್ಲ ಆಪ್ಷನ್ಸ್ಗಳು ನಿಮಗೆ ಓಪನ್ ಇರ್ತದೆ. ಫಸ್ಟ್ ರೌಂಡಲ್ಲಿ ನೀವು ಏನೇನು ಆ್ಯಡ್ ಮಾಡಿರ್ತೀರಿ ಅವೆಲ್ಲವೂ ಕೂಡ. ಅದಕ್ಕೆ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಆಪ್ಷನ್ ಎಂಟ್ರಿಯನ್ನು ಎಡಿಟ್ ಮಾಡ್ಕೋಬೇಕಾದ್ರೆ, ಹೊಸ ಕಾಲೇಜನ್ನು ಆ್ಯಡ್ ಮಾಡೋದಕ್ಕೆ ಬಿಡೋದಿಲ್ಲ, ಬಟ್ ಎಡಿಟ್ ಮಾಡ್ಕೋಬೇಕಾದ್ರೆ ಯೋಚನೆ ಮಾಡಿ, ಥಿಂಕ್ ಮಾಡಿ. ಇನ್ನೊಂದು ಸರಿ ಹೇಳ್ತೀನಿ, ನಿಮಗೆ ಉಪ್ಪಿಟ್ಟನ್ನು ಕೊಟ್ಟರೆ ನೀವು ತಿನ್ನಲೇಬೇಕಾಗ್ತದೆ. ಉಪ್ಪಿಟ್ಟು ಬೇಡ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಹಿಂದಿನ ರಾತ್ರಿನೇ ನಿಮ್ಮ ತಾಯಿಯವರು ಬಂದು ಕೇಳಿದರು ಮರುದಿನ ಏನು ಮಾಡಲಿ ಅಂತ. ಆವಾಗ ನೀವು ಹೇಳಿದ್ರಿ ಏನು ಬೇಕಾದರೂ ಮಾಡು ಅಂತ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.